ಬಜೆಟ್ ಬಡಿದಾಟ ಇನ್ನು ಮುಂದೆ ಏನಿದ್ರು ಕೂಡ ಬಡಿದಾಟನೇ. ಯಾಕಂದ್ರೆ ಚುನಾವಣೆ ಬಂತಲ್ವ, ಚುನಾವಣೆ ಸಂದರ್ಭದಲ್ಲಿ ಬಡಿದಾಟಗಳಿರುತ್ತೆ. ಆದರೆ ಚುನಾವಣೆ ಇಲ್ಲದೆ ಸಂದರ್ಭದಲ್ಲಿ ಜನರಿಗೋಸ್ಕರ ಬಡಿದಾಟ ಮಾಡಿದಿದ್ರೆ ಈ ದೇಶ, ಈ ರಾಜ್ಯ ಇನ್ನೊಂದು ಯಾವುದೋ ಮಜಲಲ್ಲಿ ಇರ್ತಾ ಇತ್ತೇನು. ಅನುಕೂಲಕ್ಕೆ ತಕ್ಕಂತೆ ಬಡಿದಾಟವನ್ನ ಮಾಡಿಕೊಳ್ಳುವಂಥದ್ದೇ ರಾಜಕೀಯ, ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ಬಜೆಟ್ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಬಜೆಟ್ ಹೇಗಿದೆ, ಯಾವ ರೀತಿಯಾಗಿದೆ, ಅನುಕೂಲಕರವಾಗಿದೆಯಾ ಅಥವಾ ಇಲ್ವಾ, ರಾಜಕೀಯವಾಗಿ ಟೀಕೆಗಳಿಗೆ ಹೇಗೆ ಗುರಿ ಆಗ್ತಾ ಇದೆ, ಎಲ್ಲವನ್ನ ಕೂಡ ಇವತ್ತು ಚರ್ಚೆಗೆ ಒಳಪಡಿಸೋಣ. 3 ಗಂಟೆ 15 ನಿಮಿಷ ಇವತ್ತು ಬಜೆಟ್ ಅನ್ನ ಮಂಡಿಸಿರೋದು. ಮಾನ್ಯ ಸಿದ್ದರಾಮಯ್ಯನವರು 15ನೇ ಬಜೆಟ್ ಅನ್ನ, ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಓಳು ಅಂತ ಕೂಗಿದ್ರು ಕೂಡ ಸಂಯಮವನ್ನ ಇವತ್ತು ಸಿದ್ದರಾಮಯ್ಯನವರು ಕಳ್ಕೊಳ್ಳಿಲ್ಲ. ವಿಪಕ್ಷಗಳ ಬಾಯ್ಕಾಟ್, ಸಿದ್ದರಾಮಯ್ಯನವರು ಮಾತ್ರ ತುಂಬಾ ಕೂಲ್ ಆಗಿನೇ ಬಜೆಟ್ ಅನ್ನ ಮಂಡಿಸಿದ್ರು. ಬೊಮ್ಮಾಯಿ ಬಜೆಟ್ ವೇಳೆ ಕಿವಿಗೆ ಫ್ಲವರ್ ಇಟ್ಟು ಕೆಣಕಿತ್ತು ಕಾಂಗ್ರೆಸ್. ಇವತ್ತು ಸಿದ್ದರಾಮಯ್ಯನವರ ಬಜೆಟ್ ವೇಳೆ ಸಭಾತ್ಯಾಗವನ್ನ ವಿಪಕ್ಷಗಳು ಮಾಡಿವೆ. ಅಂದು ಕಾಂಗ್ರೆಸ್, ಇಂದು ಬಿಜೆಪಿ. ಮುಯ್ಯಿಗೆ ಮುಯ್ಯಿ ತಂತ್ರವ, ನೀವು ಅವತ್ತಂಗ್ ಮಾಡಿದ್ರಿ, ನಾವು ಇವತ್ತಂಗ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಿಜೆಪಿ ಹೋದಂಗೆ ಕಾಣಿಸ್ತಾ ಇದ್ದಿತ್ತು. ದಣಿವರಿಯದೇನೆ ಇವತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಗದ್ದಲ ಗಲಾಟೆ ಯಾವುದಕ್ಕೂ ಕೂಡ ವಿಚಲಿತಲಾಗದೇನೆ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ರು. 3 ಗಂಟೆ 15 ನಿಮಿಷ, ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಅನ್ನ ಆರಂಭ ಮಾಡಿದ್ರು. ಆಲ್ಮೋಸ್ಟ್ ಆಲ್ 1 ಗಂಟೆ 30 ನಿಮಿಷಕ್ಕೆ ಬಜೆಟ್ ಅನ್ನ ಪೂರ್ತಿಯಾಗಿ ಓದಿ ಮುಗಿಸಿದ್ರು. 181 ಪುಟಗಳ ಬಜೆಟ್ ಪ್ರತಿಯನ್ನ ಓದಿ ಮುಗಿಸಿದ್ರು ಇವತ್ತು ಸಿದ್ದರಾಮಯ್ಯನವರು. ಸೊ ಇದು ಅವರ 15ನೇ ಬಜೆಟ್. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದು. ಏನೇನಿಲ್ಲ ಇವತ್ತು ಬಂದಿತ್ತು. ಅದು ಕೂಡ ಅಲ್ಪಸಂಖ್ಯಾತ ಸ್ನೇಹಿ ಬಜೆಟ್. ವಿಪಕ್ಷಗಳು ಯಾಕೆ ಮುಗಿಬಿದ್ವು, ಕಾರಣ ಏನಿತ್ತು? ಬಜೆಟ್ ಮಧ್ಯದಲ್ಲೇ ಬಾಯ್ಕಾಟ್, ಟೀಕಿಸಲೆಂದೇ ಟೀಕಿಸ್ತಾ ಇದ್ರು. ಬಜೆಟ್ ಬಡಿದಾಟ ವಿಧಾನಸೌಧದಲ್ಲಿ ಇವತ್ತು ಭಾರಿ ಹೈಡ್ರಾಮಾ ನಡೆಯಿತು. ಏನಿಲ್ಲ ಬಜೆಟ್ನಲ್ಲಿ ಏನೂ ಇರಲಿಲ್ವಾ? ಸೊ ಅದಕ್ಕೆ ಸಿದ್ದರಾಮಯ್ಯನವರು ಸಂಜೆ ಸುದ್ದಿಗೋಷ್ಠಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ರೀತಿಯಾದಂಥ ಟೀಕೆಯನ್ನ ಮಾಡ್ತಾ ಇದ್ರು. ಏನಿಲ್ಲ ಅನ್ನುವಂಥ ಬಿಜೆಪಿಯವರ ತಲೆಯಲ್ಲೇ ಏನಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಸಂಜೆ ಸುದ್ದಿಗೋಷ್ಠಿಯಲ್ಲಿ. ಟಗ್ ಆಫ್ ಅವರಿಗೆ ಇದು ಕಾರಣವಾಗ್ತಾ ಇದೆ. ಚುನಾವಣೆ ಇಲ್ಲದೆ ಇದ್ದಿದ್ರೆ ಇಲ್ಲಿಗೆ ಮುಗಿತಾ ಇತ್ತು. ಇದು ಹೀಗೆ ಮುಂದುವರಿಯುತ್ತೆ. ಮುಂದಿನ 60-70 ದಿನಗಳ ಕಾಲ ರಾಜ್ಯದ ಜನ ಇವುಗಳನ್ನ ಸಹಿಸಿಕೊಳ್ಳಬೇಕು. ಅಥವಾ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿ ಕಂಡ್ರೆ ನೀವು ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಳ್ಳಿ. ಫ್ರೀಯಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮನರಂಜನೆ ಸಿಗುತ್ತೆ ರಾಜಕೀಯ ಪಕ್ಷಗಳಿಂದ, ರಾಜಕಾರಣಿಗಳಿಂದ. ಆದರೆ ಯಾಕೆ ಬಿಡ್ತೀರಾ? ಜಸ್ಟ್ ಎಂಜಾಯ್. ಮನಸ್ಸಿಗೆ ಖುಷಿ ಆಗುತ್ತೆ. BP ಶುಗರ್ ಏನಿದ್ರು ಕಂಟ್ರೋಲಲ್ಲಿ ಇರುತ್ತೆ. ನೋಡಿ ಏನು ಮಾತನಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ. ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್. ಕರ್ನಾಟಕ ರಾಜ್ಯ 20 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು. ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು, ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಮತ್ತು ತಮ್ಮ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಮಯವನ್ನ ವ್ಯರ್ಥ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. 15 ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,71,000 ಈ ಬಜೆಟ್ ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದ್ರೆ, ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳೋಕೆ ಆಗಲಿಲ್ಲ. ಈ ಒಂದು ಬಜೆಟ್ ಅನ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತೇಳಿ, ನಮ್ಮ ಕೈಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟೋದ್ರು. ಸಿದ್ದರಾಮಯ್ಯನವರ 24-25ರ ಏನು ಬಜೆಟ್ ಅನ್ನ ಆಯವ್ಯಯವನ್ನ ಮಂಡಿಸಿದ್ದಾರೆ, ಇದು ಸಂಪೂರ್ಣವಾಗಿ ಅಭಿವೃದ್ಧಿ ವಿರುದ್ಧವಾಗಿದೆ. ಏನೊಂದು ಟ್ಯಾಕ್ಸ್ ಪೇಯರಿಗೆ ಸಂಪೂರ್ಣವಾಗಿ ಅನ್ಯಾಯವನ್ನು ಮಾಡುವಂಥದ್ದು, ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಕೊಟ್ಟಿಲ್ಲ, ಹೆಚ್ಚಿನ ಸಾಲವನ್ನು ಮಾಡುವಂಥದ್ದಾಗಿದೆ. ಜನ ಸ್ನೇಹಿಯಾಗಿಲ್ಲ, ಜನ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಬೆಂಗಳೂರು ವಿರೋಧಿಯಾಗಿದೆ, ಬಡವರ ವಿರೋಧಿಯಾಗಿದೆ. ನೋಡಿ, ಬಿಜೆಪಿಯವರು ಬಜೆಟ್ ಅನ್ನ ವಿರೋಧಿಸೋದು ಸಹಜ. ಈ ಬಜೆಟ್ ಏನಿದೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಬಜೆಟ್ ಇದೆ. ಬಂಡವಾಳ ಬರಬೇಕು, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತಲೇ ಈ ಬಜೆಟನ್ನು ನಾವು ಮಾಡಿರೋದು. ಸೊ ಆದ್ದರಿಂದ BJPಯವರಿಗೆ ಇವತ್ತು ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಟ್ಟು ಕನ್ನಡಿಗರ ಏಳಿಗೆಗೋಸ್ಕರ ಕೆಲಸ ಮಾಡಿ ಸಕಾರಾತ್ಮಕವಾಗಿ ಒಂದು ಆಪೋಸಿಷನ್ ಆಗಿ
ಇವತ್ತೇನು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಅದು ಕರ್ನಾಟಕದ ರೆವಿನ್ಯೂ ಸುಮಾರು 14,000 ಕೋಟಿ ಕಡಿಮೆ ಆಗಿದೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ಸ್ಪೆಷಲ್ ಅವಾರ್ಡನ್ನು ಕೊಡಬೇಕು, ನೊಬೆಲ್ ಪ್ರಶಸ್ತಿ. ಯಾಕೆಂದರೆ ಕರ್ನಾಟಕದ ಲೋನನ್ನು, ಕರ್ನಾಟಕದ ಸಾಲವನ್ನು ಜನಗಳ ತಲೆ ಮೇಲೆ ಪ್ರತಿ 7 ಕೋಟಿ ಕರ್ನಾಟಕದ ಕನ್ನಡಿಗರ ತಲೆ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಿರೋದು ಒಂದು ಕಡೆ, ಲೋನು ಸಾಲದ ಹೊರೆ ಇವತ್ತು 1 ಲಕ್ಷಕ್ಕೆ ದಾಟಿಸ್ಬಿಟ್ಟಿದ್ದಾರೆ. 1 ಲಕ್ಷದ ಮೇಲೆ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲದ ಕೂಪಕ್ಕೆ ಸಿದ್ದರಾಮಯ್ಯನವರು ನಮ್ಮನ್ನು ನೂಕಿದರೆ. ಮೊದಲ ಮುಖ್ಯಮಂತ್ರಿ ಲಕ್ಷ ದಾಟಿಸಿದ ಸಾಲವನ್ನು ಲಕ್ಷ ದಾಟಿಸಿದ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಆದರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆನಲ್ಲಿದ್ದೀನಿ. ಯಾವ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟ್ ಅನ್ನ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಸುನೀಲ್ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ. ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ರಾಜಕೀಯ ಮಾಡ್ಲಿ, ಬೇಡ ಅಂತ ಹೇಳಲ್ಲ ನಾನು. ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿರುತ್ತೆ. ಬಹುಶಃ ನಮ್ಮ ರಾಜ್ಯವನ್ನ ಇವತ್ತಿನ ಅವರ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ, 15 ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂತ ಈ ನಾಡಿನ ಜನತೆಯ ವಿನಾಶ ಕಾಲಕ್ಕೆ ಬುನಾದಿಯನ್ನ ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೆಳವಣಿಗೆನಲ್ಲಿ ಗ್ರೋತ್ 13% ಬೆಳವಣಿಗೆ ಆಗಿದೆ. 13% ಗ್ರೋತ್ ಇಸ್ ದೇರ್. ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಗ್ಯಾರಂಟಿಗಳನ್ನ ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತೆ ಮಹಿಳೆಯರಿಗೆ, ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ.